ಅದು ಕ್ರಿಸ್ತಶಕ 322. ಇಂದಿನ ಪಾಕಿಸ್ತಾನದಲ್ಲಿರುವ ತಕ್ಷಶಿಲಾ ನಗರವು ಜ್ಞಾನ ಮತ್ತು ವಿದ್ಯೆಯ ಮಹಾ ಕೇಂದ್ರವಾಗಿತ್ತು. ಆಗ ಇದ್ದದ್ದು ನಂದರ ಆಳ್ವಿಕೆ. ದಾನನಂದನು ರಾಜನಾಗಿದ್ದನು. ಅಲ್ಲಿ ಒಬ್ಬ ಮಹಾಬ್ರಾಹ್ಮಣನು ವಾಸವಾಗಿದ್ದನು. ಅವನು ಮಹಾಪಂಡಿತ, ಅತ್ಯಂತ ಬುದ್ಧಿವಂತ ಮತ್ತು ತೀಕ್ಷ್ಣ ಚಿಂತಕನಾಗಿದ್ದನು. ಅವನು ನೇರವಾಗಿ ಮಾತನಾಡುತ್ತಿದ್ದ ಕಾರಣ ಕೆಲವರು ಅವನನ್ನು ಇಷ್ಟಪಡುತ್ತಿರಲಿಲ್ಲ. ಅವನೇ ಚಾಣಕ್ಯ. ಅವನು ನೇರವಾಗಿ ಮಾತನಾಡುತ್ತಿದ್ದ ಕಾರಣ ಕೆಲವರು ಅವನನ್ನು ಇಷ್ಟಪಡುತ್ತಿರಲಿಲ್ಲ. ಆದರೆ ಆತನಿಗೆ ಒಂದು ಗುರಿ ಇತ್ತು: ಹೊರಗಿನ ಮತ್ತು ಒಳಗಿನ ಎಲ್ಲ ಶತ್ರುಗಳನ್ನು ಎದುರಿಸಬಲ್ಲ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ನಿರ್ಮಿಸುವುದು ಎಂದು. ಈ ಕಾರಣ ನಂದರ ರಾಜರಾದ ದಾನನಂದನನ್ನು ಭೇಟಿಯಾಗಲು ನಿರ್ಧರಿಸಿದ. ಒಮ್ಮೆ ನಂದರ ಅರಮನೆಯಲ್ಲಿ ನಡೆದ ರಾಜಭೋಜನದಲ್ಲಿ ಚಾಣಕ್ಯನು ಧೈರ್ಯವಾಗಿ ಅಗ್ರಬ್ರಾಹ್ಮಣರ ನಡುವೆ ಕೂತು ಊಟ ಮಾಡಲು ಮುಂದಾದನು. ಇದನ್ನು ಅವಮಾನವೆಂದು ಭಾವಿಸಿದ ರಾಜನು ಸಭೆಯಲ್ಲಿದ್ದ ಎಲ್ಲರ ಮುಂದೆ ಅವನನ್ನು ಅವಹೇಳನ ಮಾಡಿ ಅರಮನೆಯಿಂದ ಹೊರಹಾಕಿದನು. ಆ ಅವಮಾನವು ಚಾಣಕ್ಯನ ಮನಸ್ಸಿನಲ್ಲಿ ಭಾರೀ ಪ್ರತಿಜ್ಞೆಯನ್ನು ಹುಟ್ಟಿಸಿತು. ಚಾಣಕ್ಯನು ಶಪಥ ಮಾಡಿದನು: ನಂದರ ಸಾಮ್ರಾಜ್ಯವನ್ನು ಅಳಿಸಿ ಹಾಕುತ್ತೇನೆಂದು. ತನ್ನ ಕನಸನ್ನು ನೆರವೇರಿಸಬಲ್ಲ ನಾಯಕನಿಗಾಗಿ ಚಾಣಕ್ಯನು ಹುಡುಕಾಟ ಆರಂಭಿಸಿದನು. ಆಗ ಅವನಿಗೆ ಸಿಕ್ಕಿದ್ದು ಚಂದ್ರಗುಪ್ತ ಮೌರ್ಯ ಎಂಬ ಯುವಕ. ತೀಕ್ಷ್ಣ ಬುದ್ಧಿ, ಧೈರ್ಯ ಮತ್ತು ಮಹತ್ವಾಕಾಂಕ್ಷೆ ಹೊಂದಿದ್ದ ಯುವ ನಾಯಕ. ಚಾಣಕ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತನು ಯುದ್ಧಕಲೆ, ಗುಪ್ತಚರಿಕೆ, ಆಡಳಿತ ಮತ್ತು ರಾಜಕೀಯ ತಂತ್ರಗಳನ್ನು ಕಲಿತನು. ನಿಧಾನವಾಗಿ ಅವನು ಇತಿಹಾಸ ಬದಲಿಸುವ ನಾಯಕನಾಗಿ ರೂಪುಗೊಳ್ಳುತ್ತಿದ್ದನು. ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಉತ್ತರ ಪಶ್ಚಿಮ ಭಾರತದ ಮೇಲೆ ದಾಳಿ ಮಾಡಿದನು. ಕ್ರಿಸ್ತಪೂರ್ವ 323ರಲ್ಲಿ ಅಲೆಕ್ಸಾಂಡರ್ ಸಾವನ್ನಪ್ಪಿದ ನಂತರ ಗ್ರೀಕ್ ಆಡಳಿತಗಾರರು ಆ ಭಾಗವನ್ನು ಆಡಳಿತ ನಡೆಸಿದರು. ಇದರಿಂದ ಆ ಪ್ರದೇಶದಲ್ಲಿ ಅಸ್ಥಿರತೆ ಉಂಟಾಯಿತು. ಈ ಪರಿಸ್ಥಿತಿಯನ್ನು ಚಾಣಕ್ಯ ಒಂದು ದೊಡ್ಡ ಅವಕಾಶವಾಗಿ ಕಂಡನು. ನಂದ ಸಾಮ್ರಾಜ್ಯವನ್ನು ಎದುರಿಸುವ ಮೊದಲು ಚಂದ್ರಗುಪ್ತನು ಗ್ರೀಕ್ ಆಡಳಿತಗಾರರನ್ನು ಸೋಲಿಸಿ ಅನುಭವ ಮತ್ತು ಸೇನೆಯ ಶಕ್ತಿಯನ್ನು ಹೆಚ್ಚಿಸಬೇಕೆಂದು ನಿರ್ಧರಿಸಿದನು. ಒಂದು ಜಯದ ನಂತರ ಮತ್ತೊಂದು ಜಯ. ಹೀಗೆ ಸೇನೆ ಬಲವಾಗುತ್ತಾ ಹೋಯಿತು. ಈ ವೇಳೆಗೆ ನಂದ ಸಾಮ್ರಾಜ್ಯದ ಪ್ರಜೆಗಳು ತಮ್ಮ ರಾಜನ ಆಡಳಿತದಿಂದ ಅಸಮಾಧಾನ ಹೊಂದಿದ್ದರು. ಮಿತಿ ಮೀರಿದ ತೆರಿಗೆ ಭಾರ ಮತ್ತು ಅಹಂಕಾರದಿಂದ ಕೂಡಿದ ಆಡಳಿತವು ಜನರಲ್ಲಿ ಆಕ್ರೋಶವನ್ನು ಹುಟ್ಟಿಸಿತು. ಇದನ್ನು ಅರಿತ ಚಾಣಕ್ಯನು ಸ್ಥಳೀಯ ರಾಜರನ್ನು, ಜನಾಂಗೀಯ ಯೋಧರನ್ನು ಮತ್ತು ಅಸಮಾಧಾನಗೊಂಡ ಸೈನಿಕರನ್ನು ಒಟ್ಟುಗೂಡಿಸಿದನು. ಚಾಣಕ್ಯ ರಾಜಕೀಯದಿಂದ ಚಂದ್ರಗುಪ್ತನು ಸರಬರಾಜು ಮಾರ್ಗಗಳನ್ನು ಮತ್ತು ಗಡಿಯ ಕೋಟೆಗಳನ್ನು ತನ್ನ ಹಿಡಿತಕ್ಕೆ ತಂದುಕೊಂಡನು. ನಿಧಾನವಾಗಿ ನಂದ ಸಾಮ್ರಾಜ್ಯವು ದುರ್ಬಲವಾಗತೊಡಗಿತು. ತನ್ನ ಸೇನೆಯೊಂದಿಗೆ ರಾಜಧಾನಿಯಾದ ಪಾಟಲಿಪುತ್ರದ ಕಡೆಗೆ ದಾಳಿ ನಡೆಸಿದನು. ಮೌರ್ಯ ಸೇನೆ ನಗರವನ್ನು ಸುತ್ತುವರಿದು ಭಾರೀ ಯುದ್ಧದ ನಂತರ ದಾನನಂದನ ಸೇನೆಯನ್ನು ಸೋಲಿಸಿತು. ಕೊನೆಗೆ ನಂದ ಸಾಮ್ರಾಜ್ಯ ಪತನವಾಯಿತು. ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತ ಮೌರ್ಯನು ಮಗಧದ ಅರಸನಾಗಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅವನ ಪಕ್ಕದಲ್ಲಿ ಚಾಣಕ್ಯ ನಿಂತಿದ್ದನು. ತನ್ನ ಅಪಾರ ಬುದ್ಧಿ, ತಂತ್ರಜ್ಞಾನ ಮತ್ತು ಅಚಲ ಸಂಕಲ್ಪದಿಂದ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದನು. ಕೆಲವೊಮ್ಮೆ ಗೆಲ್ಲುವುದು ಶಕ್ತಿಯಿಂದಲ್ಲ, ಅದರ ಹಿಂದೆ ಇರುವ ಬುದ್ಧಿಯಿಂದ.